ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವಿವತ್ತು ಸೌತಡ್ಕ ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋಣ, ಅಲ್ಲಿ ಏನೆಲ್ಲ ಇದೆ ನೋಡೋಣ. ಅಲ್ಲಿ ಹೋದ ಮೇಲೆ ನಾವು ಅದರ ನಂತರ ನಾವೊಂದು ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಕೊಕ್ಕಡ ಟೆಂಪಲ್ಗೂ ಕೂಡ ಹೋಗಿದ್ದೇವೆ. ಅಲ್ಲಿ ಏನು ಕಾರ್ಣಿಕದ ನೀರು ಕೂಡ ಸಿಗ್ತದೆ ನಮಗೆ, ಅಂದರೆ ತುಂಬ ಉಪಯುಕ್ತವಾದ ಆರೋಗ್ಯದಾಯಕವಾದ ನೀರಂತೆ. ನಮಗೆ ಅದು ಗೊತ್ತಿರಲಿಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿ. ಅಲ್ಲಿ ಹೋದ ನಂತರ ಸಿಕ್ಕಿತ್ತು. ನಾವೀಗ ಸೌತಡ್ಕದಲ್ಲಿದ್ದೇವೆ ನೋಡಿ. ಅಲ್ಲಿ ತುಂಬ ಜನ ಇದ್ದರು. ಕುಣಿತ ಭಜನೆಯವರು ದೀಪ ಎಲ್ಲ ಬೆಳಗಲಿಕ್ಕೆ ಅಲಂಕಾರ ಎಲ್ಲ ಮಾಡಿ ಭಜನೆ ಎಲ್ಲ ಆದ ನಂತರ ದೇವರ ದರ್ಶನಕ್ಕೆ ಕೂಡ ಬಂದೆವು. ನಮಗೆ ಸಪ್ರೇಟಾಗಿ ದೇವರ ಮುಂದೆ ದರ್ಶನ ಇತ್ತು. ಅಂದರೆ ನೋಡಲಿಕ್ಕೆ ತುಂಬ ಆರಾಮವಾಗಿತ್ತು. ನಮ್ಮ ಭಜನೆ ತಂಡದಿಂದಾಗಿ ನನಗೂ ಒಂದು ಯೋಗ ಇತ್ತು ಹೋಗಲಿಕ್ಕೆ. ಆನಂತರ ನಾವು ಊಟಕ್ಕೆ ಕೂಡ ಹೋದೆವು ನೋಡಿ. ಊಟಕ್ಕೆ ಹೋಗುವಾಗ ಎಷ್ಟು ಚೆನ್ನಾಗಿದೆ ವಾತಾವರಣ ನೋಡಿ. ತುಂಬ ಅಂದರೆ ತುಂಬ ಜನ ಇದ್ದರು ನಾವು ಹೋದಾಗ. ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಕಾಲ ಕಳೆದು ತುಂಬ ಖುಷಿಯಲ್ಲಿದ್ದು ನಮ್ಮದು ಊಟ ಎಲ್ಲ ಆದ ನಂತರ ನಾವು ಅದೇ ವಿಷ್ಣುಮೂರ್ತಿ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಕೊಕ್ಕಡ ಕೂಡ ಅಲ್ಲಿಗೆ ಕೂಡ ಹೋಗಿದ್ದೇವೆ. ಅಲ್ಲಿಯ ನೀರು ತುಂಬ ವಿಶೇಷವಾದ್ದು ಅಂತ ಹೇಳ್ತಾ ಇದ್ರು. ಕಲ್ಯಾಣಿ ನೀರು ಅದು ತುಂಬ ರೋಗ ಇದಕ್ಕೆಲ್ಲ ತುಂಬ ಒಳ್ಳೆಯದು, ಚರ್ಮ ಕಾಯಿಲೆಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು. ಹಾಗೆ ಹೋಗುವಾಗ ನಾವು ಅಲ್ಲಿ ಕೂಡ ಹೋಗಬೇಕು ಅಂತ ನೆನೆಸಿ ಅಲ್ಲಿಗೆ ಸಮೇತ ಹೋಗಿದ್ದೇವೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಇದ್ದೇನೆ ನೋಡಿ. ಅಲ್ಲಿಗೆ ಕೂಡ ನಾವೀಗ ಹೋಗ್ತಾ ಇದ್ದೇವೆ. ತಲುಪಿ ಕೂಡ ಆಯಿತು ನೋಡಿ. ಇದೇ ದೇವಸ್ಥಾನ, ಇದು ಜೀರ್ಣೋದ್ಧಾರ ಆಗ್ತಾ ಇದೆ. ಇಲ್ಲಿಗೆ ಈಗ ಅವರು ಜೀರ್ಣೋದ್ಧಾರಕ್ಕೆ ತುಂಬ ಎಲ್ಲರ ಸಹಕಾರ ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಇದು ನೋಡಿ, ಇಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಉಂಟು. ಕಲ್ಯಾಣಿ ಹತ್ರ ಹೋಗಬೇಕಂದ್ರೆ ಮಕ್ಕಳೆಲ್ಲ ಹೋಗುವಾಗ ತುಂಬ ಜಾಗ್ರತೆ ಮಾಡಬೇಕು. ತುಂಬ ಫುಲ್ ಸುತ್ತ ನೀರುಂಟು. ಈ ನೀರು ಇದಾದ ನಂತರ ಇಲ್ಲಿ ಒಂದು ಸಣ್ಣ ಬಾವಿ ಇದೆ ನೋಡಿ. ಈ ಬಾವಿಯಲ್ಲಿ ಶುದ್ಧ ನೀರು, ಅಂದರೆ ಮದ್ದಿನಂಥ ನೀರು ಅಂತ ಹೇಳ್ತಾರೆ. ಇದನ್ನು ಎಲ್ಲ ರೋಗಕ್ಕೆ ನಾವು ಉಪಯೋಗಿಸ್ಬೋದು. 3 ದಿನ ನಾವು ಕುಡಿಬೇಕು, ಮತ್ತು ಒಂದು 21 ದಿನ ನಾವು ಸ್ನಾನದ ನೀರಿಗೆ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ ಬಾಲು ಅವರಿದ್ದಾರೆ, ಅವರು ಕೂಡ ಸಿಂಗರು. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇಲ್ಲಿ ನೋಡಿ ಸುಳ್ಯದ ಜವಣೆ ಅಂತ, ಇವರು ಕೂಡ ಯೂಟ್ಯೂಬರು. ಇವರನ್ನು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದರೆ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅವರಿಗೆ ಕೂಡ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಯೂಟ್ಯೂಬರು. ತುಂಬ ಪ್ಲೇಸಸ್ಸನ್ನೆಲ್ಲ ತೋರಿಸ್ತಾರೆ ನೋಡಿ. ನನಗೂ ಅದರ ಬಗ್ಗೆ ಎಲ್ಲ ವಿವರಿಸ್ತಾ ಇದ್ದರು ಅವರು ಕೂಡ. ತುಂಬ ವಿಶೇಷ ನೀರು, ಅದನ್ನು ನಾವು ಸೇವಿಸಬೇಕು, ತುಂಬ ಒಳ್ಳೆಯದು ಅಂತ. ಹಾಗೆ ಅದನ್ನೆಲ್ಲ ತಕ್ಕೊಂಡು ಬಾಟ್ಲೆಲ್ಲ ತುಂಬಿಸ್ಕೊಂಡು, ಅಲ್ಲಿ ಬಾಟ್ಲಿ ಕೂಡ ನಮಗೆ ಸಿಗ್ತದೆ 10 ರೂಪಾಯಿ ಕೊಟ್ಟರೆ. ಎಲ್ಲರೂ ಬಂದು ತುಂಬ ಜನ ತಗೊಳ್ತಾ ಇದ್ರು ನೋಡಿ. ನಾವು ಕೂಡ ತಕ್ಕೊಂಡೆವು. ನೋಡಿದ್ದೀರಿ ಎಷ್ಟು ಚೆನ್ನಾಗಿದೆ ಈ ವಾತಾವರಣ ಎಲ್ಲ. ನೀವು ಸಹ ಒಮ್ಮೆ ಬಿಡುವಿದ್ದಾಗ ಹೋಗಿ ಬನ್ನಿ ನೋಡಿ. ಇಲ್ಲೆಲ್ಲ ತುಂಬಿಸ್ತಾ ಇದ್ದಾರೆ ಬಾವಿಯಿಂದ ನೀರು ಎಳ್ಕೊಂಡು. ಅದು ಇಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ, ಅಂದರೆ ಬ್ರಹ್ಮಕಲಶಕ್ಕೆಲ್ಲ ಇನ್ನೂ ರೆಡಿ ಆಗಲಿಲ್ಲ, ಎಲ್ಲ ಜೀರ್ಣೋದ್ಧಾರದಲ್ಲಿದೆ. ಹಾಗೆ ಎಲ್ಲ ದೇವರನ್ನು ಬಾಲ ಲೆಕ್ಕ ಹಾಕಿದ್ದಾರೆ. ಎಲ್ಲರೂ ನೋಡಿ ಬಾಟ್ಲ್ ಹಿಡ್ಕೊಂಡು ಕ್ಯೂ ನಿಂತಿದ್ದಾರೆ. ಇವರೆಲ್ಲ ಕುಣಿತ ಭಜನೆಯ ಮಹಿಳೆಯರು, ಒಂದೇ ಯೂನಿಫಾರ್ಮ್ನಲ್ಲಿದ್ದಾರೆ ನೋಡಿ. ನೋಡಿ ಬಾವಿ ಎಷ್ಟು ಕ್ಲೀನಾಗಿ ಈ ನೀರು ಇದೆ, ದೇವರ ನೀರಿದು. ಇದನ್ನು ನಾವು ಉಪಯೋಗಿಸಿದರೆ ನಮಗೆ ಏನಾದರೂ ಚರ್ಮ ಕಾಯಿಲೆ ಅಂಥದ್ದೆಲ್ಲ ಇದ್ದರೆ ನಾವು ದೇವರನ್ನು ನೆನೆಸಿ ಇದನ್ನು ಉಪಯೋಗಿಸಬೇಕು. ಮತ್ತು ಹಾಗೆ ಅಲ್ಲಿ ಹರಕೆ ಕೊಡುವ ಕ್ರಮ ಉಂಟಂತೆ. ಇಂಥ ಬಳ್ಳಿ ಮತ್ತು ಬಿಂದಿಗೆ, ಅದನ್ನು ಕೂಡ ನಾವು ನೆನೆಸ್ಕೊಂಡು ಇದು ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಿದ್ರು ನೋಡಿ. ಎಲ್ಲ ಬಾಟ್ಲಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹೋಗುವಾಗ ಜಾಗ್ರತೆ ಮಾತ್ರ, ಮಕ್ಕಳೆಲ್ಲ ಬರುವಾಗ ತುಂಬ ಜಾಗ್ರತೆ ಬೇಕು. ಹೇಳಿದ ಮಾತು ಕೇಳೋದಿಲ್ಲ, ಹೋಗ್ತಾರೆ ಅವರಷ್ಟಕ್ಕೆ. ಹಾಗೆ ನನ್ನ ಮಗಳು ಸಹ ಹೋಗ್ತಾ ಇದ್ದಾಳೆ ನೋಡಿ ಮುಂದೆ. ಹಾಗೆ ದೇವರ ದರ್ಶನ ಎಲ್ಲ ಪಡೆದು ನಾವು ನಂತರ ಮನೆಗೆ ಬಂದೆವು. ನೀವು ಸಹ ಒಂದು ಸತಿ ಬಿಡುವಿದ್ದಾಗ ಈ ದೇವಸ್ಥಾನಕ್ಕೆ ಇನ್ನು ಭೇಟಿ ಕೊಡಿ. ಇದರ ಮಾಹಿತಿಯನ್ನು ನಾವು ಸುಳ್ಯದ ಜವಣೆ ಹಾಗೂ ಬಾಲು ಸುಳ್ಯ ಇದ್ದಾರೆ, ಬಾಲಕೃಷ್ಣ ಸುಳ್ಯ ಅಂತ ಅವರ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ನಾನು ಅದರದ್ದು ಇದನ್ನು ಲಿಂಕನ್ನು ಹಾಕಿರ್ತೇನೆ. ಥ್ಯಾಂಕ್ ಯು.